ಧರ್ಮಸ್ಥಳದ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಏನು ಈ ಒಂದು SIT ತನಿಖೆ ಆಗ್ತಾ ಇದೆ, ಆ ತನಿಖೆ ಆಚೆ ಬರ್ದಲೇನೆ ಸೌಜನ್ಯ ಪರ ಹೋರಾಟಗಾರರು ಏನು ಧರ್ಮಾಧಿಕಾರಿನೇ ಧರ್ಮಸ್ಥಳದಲ್ಲಿ ಈ ರೀತಿಯ ಒಂದು ಹೆಣ್ಣಿನ ಮೇಲೆ ಶೋಷಣೆ ಮಾಡ್ತಿದೆ ಅಂತ ಏನು ತನಿಖೆ ಇಲ್ದೇನೆ SIT ತನಿಖೆ ಆಚೆ ಬರ್ದಲೇನೆ ಏನು ಹುನ್ನಾರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಧರ್ಮಸ್ಥಳದ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಭಿಮಾನಿಗಳು ನಾಳೆ ಒಂದು ಅರಸೀಕೆರೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದರು. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಸನಾತನ ಧರ್ಮದ ಹಿಂದೂಗಳ ಒಂದು ಒಕ್ಕರುಳಿನ ಹೋರಾಟ ಆಗಿದೆ. SIT ತನಿಖೆ ನಡೀತಾ ಇರುವಾಗಲೇ SIT ತನಿಖೆ ಒಂದು ಫಲಿತಾಂಶ ಆಚೆ ಬರ್ದಲೇನೆ ಅಲ್ಲಿರುವಂತಹ ಒಂದು ಧರ್ಮಸ್ಥಳದ ಮತ್ತು ಹಿಂದೂ ಧಾರ್ಮಿಕ ಕ್ಷೇತ್ರವಾದಂತಹ ಧರ್ಮಸ್ಥಳ ಮಂಜುನಾಥರ ಮೇಲೆ ಅಪಪ್ರಚಾರ ಮಾಡ್ತಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಇದೆ. ಇನ್ನೊಂದು ಕಡೆ ಹೇಳ್ತಾರೆ ಸೌಜನ್ಯ ಪರ ಹೋರಾಟಗಾರರು, ನಮ್ಮಲ್ಲಿ ಪುರಾವೆಗಳಿದಾವೆ, ಸಾಕ್ಷಿಗಳಿದಾವೆ ಅಂತ. ಆ ಸಾಕ್ಷಿಗಳನ್ನ ಇಸ್ಕೊಂಡು ಆ ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸ್ಕೊಡ್ಬೋದು ಅಂತ ಬಿಟ್ಟು ಹಿಂದೂ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಉಂಟಾಗುವ ಹಾಗೆ ಎಲ್ಲಂದ್ರಲ್ಲಿ ಶವಗಳಿದಾವೆ ಅಂತ ಅವನೇನು ಒಬ್ಬ ಅನಾಮಧೇಯ ವ್ಯಕ್ತಿ ಹೇಳಿದಾನೆ, ಅದನ್ನು ನಂಬಿ ಎಲ್ಲೋ ಒಂದ್ ಕಡೆ ಇದನ್ನ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಉಂಟು ಮಾಡುವಂತ ಒಂದು ಕಾರ್ಯ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಒಕ್ಕೂಡಿದಾಗಿ ನಾವೊಂದು ಮನವಿ ಮಾಡ್ಕೊಳ್ತಿರೋದು ಇಷ್ಟೇನೆ, ನಿಷ್ಪಕ್ಷವಾಗಿ ತನಿಖೆ ನಡೀತಿರುವಾಗ ಸುಮ್ಮನೆ ಯಾಕೆ ಆ ತನಿಖೆ ಆಚೆ ಬರ್ಲಿ ಬಿಡಿ. ಆ ತನಿಖೆ ಆಚೆ ಬರ್ದಲೇನೆ ಇರೋದಕ್ಕೆ ಮುಂಚೆನೆ ಯಾರೋ ಒಬ್ಬರ ಮೇಲೆ ಯಾವುದೋ ಒಂದು ಕ್ಷೇತ್ರದ ಮೇಲೆ ಮಸಿ ಬೆಳೆಯುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಈ ರೀತಿಯಾದ ಕಾರ್ಯಕ್ರಮ ಮಾಡ್ತಿರೋ ಹುನ್ನಾರಗಳಿಗೆ ಮುಂದೆ ಒಂದು ನಮ್ಮ ಹಿಂದೂ ಸಮಾಜ ದೊಡ್ಡ ಮಟ್ಟದ ಒಂದು ಪೆಟ್ಟು ಕೊಡುತ್ತೆ. ಈ ನಿಟ್ಟಿನಲ್ಲಿ ನಾಳೆ ಒಂದು ಅರಸೀಕೆರೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಎಲ್ಲ ನಾವು ನಿರ್ಧಾರ ಮಾಡಿದ್ವಿ. ಮೊದಲಿಗೆ IB ಇಂದ ಎಲ್ಲ ಸೇರ್ಕೊಂಡು ಅಲ್ಲಿಂದ ಕಾಲಿನಡೆ ಮುಖೇನ PP ಸರ್ಕಲ್ ನಲ್ಲಿ ಸೇರಿ ಒಂದು ರಸ್ತೆ ತಡೆ ಮಾಡುವ ಮುಖೇನ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೂಡ ಈ ಒಂದು ಕಾರ್ಯಕ್ರಮ ಮುಗಿಸ್ಬೇಕು ಅಂತ. ಇದಕ್ಕೆ ರಕ್ಷಣೆ ವೇದಿಕೆ ಸಾಥ್ ಕೊಡ್ತಾ ಇದೆ, ಧರ್ಮಸ್ಥಳ ಸಂಘದವರು ಬರ್ತಾ ಇದ್ದಾರೆ, ಸಾಥ್ ಕೊಡ್ತಾ ಇದ್ದಾರೆ, ಮತ್ತು ಪೂಜನೀಯ ಗುರುಗಳು ಸಂಪರ್ಕ ಮಾಡಿದೀವಿ. ಆ ಗುರುಗಳ ಹೆಸರುಗಳನ್ನ ಸಂಜೆ ಒಳಗೆ ನಾವು ಪ್ರಸ್ತಾಪ ಮಾಡ್ತೀವಿ ಯಾರು ಬರ್ತಾರೆ ಅಂತ. ಮತ್ತು ಮೊದಲಿಗೆ ವಕೀಲರ ಸಂಘ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿಯೊಬ್ಬರು ಧರ್ಮಸ್ಥಳದ ಅಭಿಮಾನಿಗಳು, ಸಮಸ್ತ ಅಭಿಮಾನಿಗಳು. ಇಲ್ಲ ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಯಾವುದೇ ಒಂದು ಸಂಘಟನೆಗಾಗಿ ಇದು ಸೀಮಿತ ಆಗಿಲ್ಲ. ಪ್ರತಿಯೊಬ್ಬ ಧರ್ಮಸ್ಥಳದ ಅಭಿಮಾನಿಗಳು, ಪ್ರತಿಯೊಬ್ಬ ಭಕ್ತಾದಿಗಳಿಂದ ಮತ್ತು ಹಿಂದೂ ಧರ್ಮ ಮೊದಲಿಗೆ ಪ್ರತಿಯೊಬ್ಬರ ಹಿಂದೂ ಬಾಂಧವರಿಂದ, ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಕೆಲವು ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಅವಹೇಳನಕಾರವಾಗಿ ಏನು ಇನ್ನು ತನಿಖೆ ಹಂತದಲ್ಲಿರುವಾಗಲೇ ಎಲ್ಲ ಚಾನೆಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅವಹೇಳನಕಾರಿಯಾಗಿ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನು ಈಗಲೇ ನಿಲ್ಲಿಸಬೇಕು. ಹಾಗೂ ಸೌಜನ್ಯಗೆ ಆಗಿರೋ ತೊಂದರೆ ಇಡೀ ಕರ್ನಾಟಕಕ್ಕೆ ಆಗಿರೋ ತೊಂದರೆ, ಆ ತೊಂದರೆನ ಸತ್ಯಾಂಶಗಳನ್ನ ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಬಗ್ಗೆ ಒಂದು ಸತ್ಯ ಅನ್ನೋದು ಇರುತ್ತೆ. ಆ ಸತ್ಯವನ್ನ ಅಸತ್ಯ ಮಾಡಕ್ಕೆ ಹೊಟ್ಟಿದ್ದಾರೆ ಕೆಲವು ಕಿಡಿಗಳು. ಅವ್ರ ವಿರುದ್ಧ ಕೂಡಲೇ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಈ ಮೂಲಕ ನಾವು ಏನು ಕೆಲವು ದಿನಗಳಿಂದ ನಾವು ಸತ್ಯ ಎಲ್ಲಿದೆ ಅಂದ್ರೆ ಅದು ಧರ್ಮಸ್ಥಳದಲ್ಲಿದೆ ಅನ್ನೋ ಒಂದು ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿರುವಂತಹ ನಾವುಗಳ ಒಂದು ಪವಿತ್ರ ಕ್ಷೇತ್ರವನ್ನ ಇವತ್ತು ಅಪವಿತ್ರ ಮಾಡೋದಕ್ಕೆ ಹೊರಟಿದಾರಲ್ಲ, ಈ ಒಂದು ವಿರುದ್ಧ ನಾಳೆ ನಮ್ಮೆಲ್ಲ ಬಾಂಧವರು ಸೇರಿ ಏನು ಆ ಕ್ಷೇತ್ರಕ್ಕೆ ಆ ಮಸಿ ಬಳಿಯದೆ ಕೊಟ್ಟಿರುವಂತಹ ಕಿಡಿಗೇಡಿಗಳ ವಿರುದ್ಧ ಅವರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದನ್ನ ಕೂಡಲೇ ನಿಲ್ಲಿಸ್ಬೇಕು ಅನ್ನೋ ಒಂದು ಆಗ್ರಹದೊಂದಿಗೆ ನಮಗೂ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ನಮಗೂ ಅಪಾರವಾದ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆ ಒಂದು ಜಯಕ್ಕೆ ನಾವು ಸಹ ಎಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲನೂ ಇದೆ. ಆ ಬೆಂಬಲನ್ನ ನಾವು ಘೋಷಿಸ್ತೀವಿ.
ಆದ್ರೆ ಅಪಪ್ರಚಾರ ಸುಮ್ನೆ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡೋದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳಾಗಿ ನಾವು ಸಹಿಸೋದಕ್ಕೆ ತಯಾರಿಲ್ಲ. ಈ ಒಂದು ಹೋರಾಟವನ್ನ ನಮ್ಮ ಅರಸೀಕೆರೆಯ ಏನ್ ಸಮಸ್ತ ನಾಗರಿಕರು ಎಲ್ಲರೂ ಸೇರಿ ನಾಳೆ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಅರಸೀಕೆರೆ ನಗರದ ಹಾಗೂ ತಾಲೂಕಿನ ಸಮಸ್ತ ಬಾಂಧವರು ಆಗಮಿಸಬೇಕು ಅಂತ ನಾನು ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೇವೆ. ನಾಳೆ ಒಂದು ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದೀವೋ, ಸಮಸ್ತ ಅರಸೀಕೆರೆ ಬಾಂಧವರನ್ನ ಕರೆದಿದೀವೋ, ನಾಳೆ 10:30ಗೆ PP ಸರ್ಕಲ್ ಅಲ್ಲಿ ಈ ಕಾರ್ಯಕ್ರಮ ನಡೆಸಕ್ಕೆಲ್ಲ ಆಯೋಜನೆ ಮಾಡ್ಕೊಂಡಿದೀವಿ. ಹಾಗೆ ಈ ವಿಚಾರವಾಗಿ ಹೇಳೋದಾದ್ರೆ, ಏನ್ ಮುಸುಕುದಾರಿಯಾಗಿ ಇಷ್ಟ ದಿನ ಮುಚ್ಚಿಟ್ಕೊಂಡು ಓಡಾಡ್ಕೊಂಡು ಮಾತಾಡ್ತಾ ಇರೋಂಥ ವ್ಯಕ್ತಿನ ಯಾಕೆ ಬಹಿರಂಗ ಮಾಡ್ತಿಲ್ಲ? ನಮ್ಮ ಉದ್ದೇಶ ಯಾಕೆ ಎಲ್ಲಾರನು ಈ ಧರ್ಮಸ್ಥಳ ಅಪವಿತ್ರ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ಕೊಂಡ್ ತಿರುಗ್ತಾ ಇದ್ದೀರಾ? ಈ ವಿರುದ್ಧವಾಗಿ ನಮ್ಮ ಹೋರಾಟ ನಾಳೆ ನಡೀತಾ ಇದೆ. ನಾಳೆ ಎಲ್ಲಾ ಭಕ್ತಾದಿಗಳು ಬರ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ.